ತೇಜಸ್ವಿ ವಿಸ್ಮಯ 219ನೆಯ ಫಲಪುಷ್ಪ ಪ್ರದರ್ಶನ ಐತಿಹಾಸಿಕ ಗಾಜಿನ ಮನೆ ಮತ್ತು ಏನು ವಿಶ್ವಪ್ರಸಿದ್ಧ ಲಾಲ್ಬಾಗ್ನಲ್ಲಿ ಜರುಗ್ತಾ ಇದೆ. ಅದಕ್ಕೆ ಸುಮಾರು 125ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಹೂಗಳ ರಂಗು ಸರ್ವರನ್ನು ಕೂಡ ಆಕರ್ಷಿಸ್ತಾ ಇದೆ. ಸೊ ಈ ಒಂದು ಪ್ರದರ್ಶನದಲ್ಲಿ ಯಾವ್ಯಾವ ಹೂಗಳಿದೆ ಅವುಗಳ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಇಲ್ಲಿ ತಾವು ನೋಡ್ತಿರೋದು ಬಹಳಷ್ಟು ಆಕರ್ಷಕವಾದಂಥ ನವ ವಿನ್ಯಾಸದ ಏನು ಜಿನಿಯಾಗಳನ್ನು ನೋಡ್ಬೋದು. ಮತ್ತು ಹಾಗೆ ಇಲ್ಲಿರ್ತಕ್ಕಂಥದ್ದು ಸೈಕ್ಲೋಮಿನ್, ಇದು ಭಾಳ ಶೀತ ವಲಯದಲ್ಲಿ ಬರ್ತಕ್ಕಂಥ ಒಂದು ಹೂವು. ಹಾಗೆಯೇ ಪೆಟೂನಿಯಾಗಳಲ್ಲಿ ಸುಮಾರು ಬಗೆಗಳನ್ನು ನಾವು ನೋಡ್ಬೋದು. ಸುಮಾರು 10ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಪೆಟೂನಿಯಾಗಳನ್ನ ಇಲ್ಲಿ ನೋಡ್ಬೋದು. ಇದರಲ್ಲಿ ಇರ್ತಕ್ಕಂಥ ಪರ್ಪಲ್ ಕಲರ್ ಏನು ಅದು ವೈಲೆಟ್ ಕಲರ್ ಪೆಟೂನಿಯಾ ಇದೆ. ಮತ್ತು ಅಲ್ಲಿ ಹ್ಯಾಂಗಿಂಗ್ ಬಾಸ್ಕೆಟ್ಸಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಕ್ರೀಪಿಂಗ್ ಪೆಟೂನಿಯಾ. ಅದು ಆಲ್ಮೋಸ್ಟು 2.5 ಮೀಟರ್ಗೂ ಉದ್ದಕ್ಕೆ ಭಾಳ ವಿಶೇಷವಾದಂಥ ಹೂಗಳನ್ನ ಬಿಡ್ತಕ್ಕಂಥದ್ದು. ಸುಮಾರು 9 ತಿಂಗಳಿಗೂ ಅಧಿಕ ಕಾಲ ಏನು ಇರ್ತಕ್ಕಂಥ ಒಂದು ವಿಶೇಷವಾದಂಥ ತಳಿ. ಮತ್ತು ಇಲ್ಲಿ ತಾವು ನೋಡ್ತಿದ್ದೀರಾ ಕಾಕ್ಸ್ಕುಮ್. ಸಾಮಾನ್ಯ ಕಾಕ್ಸ್ಕುಮ್ ಅಂತಂದರೆ ಭಾಳ ಎತ್ತರದಲ್ಲಿ ಬೆಳೀತಕ್ಕಂಥ ಕಾಕ್ಸ್ಕುಮನ್ನು ನೋಡ್ತೀವಿ, ಆದರೆ ಇದು ಭಾಳ ಡ್ವಾರ್ಫ್ ಕಾಕ್ಸ್ಕುಮ್. ಮತ್ತು ಹಾಗೆಯೇ ಅಲ್ಲಿರ್ತಕ್ಕಂಥದ್ದು ಏನು ಗಾಂಫ್ರಿನಾದಲ್ಲಿ ಹಲವಾರು ಹೊಸ ವಿಧಗಳಿದೆ. ಸೆಂಟ್ ಪಾಲಿಯಾಸ್ ಇದೆ ಆ ಭಾಗದಲ್ಲಿ. ಮತ್ತು ಸೇವಂತಿಗೆಯಲ್ಲಿ ಆಲ್ಮೋಸ್ಟ್ ಒಂದು 9ರಿಂದ 10 ವೈವಿಧ್ಯಮಯವಾದಂಥ ಆಕರ್ಷಕ ಬಣ್ಣಗಳನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ಈ ಒಂದು ಶೀತ ವಲಯದಲ್ಲಿ ಬೆಳೀತಕ್ಕಂಥ ಇನ್ನೊಂದು ವಿಶೇಷ ಹೂ ಅಂತಂದರೆ ಇಂಪೇಷನ್ಸು. ಇಲ್ಲಿ ತಾವು ನೋಡ್ತಾ ಇದ್ದೀವಿ ಬ್ಲಡ್ ರೆಡ್ ಕಲರ್ ಇಂಪೇಷನ್ಸ್ ಇದೆ. ಹಾಗೆಯೇ ಡೀಪ್ ಪಿಂಕ್ ಕಲರ್ ಇದೆ. ಮತ್ತು ಒಂದು ವೈಟಿಶ್ ಟಿಂಜ್ ಇರ್ತಕ್ಕಂಥ ಏನು ಅದು ಇಂಪೇಷನ್ಸನ್ನು ನಾವು ನೋಡ್ತಾ ಇರ್ಬೋದು. ಸೊ ಇವೆಲ್ಲವೂ ಕೂಡ ಒಂದು ವಿಶೇಷವಾಗಿ ಚಳಿಗಾಲಕ್ಕೆ ಮತ್ತು ಶೀತ ವಲಯಕ್ಕೆ ತುಂಬ ಚೆನ್ನಾಗಿ ಹೊಂದಿಕೊಳ್ತಕ್ಕಂಥ ವಿಶೇಷ ಬಗೆಯ ಒಂದು ಫ್ಲವರ್ಸ್ಗಳಾಗಿದೆ. ಮತ್ತು ಈ ಒಂದು ಹೂ ಜೋಡಣೆಯ ಕೇಂದ್ರ ಭಾಗದಲ್ಲಿ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸ್ ಕಂಪನಿಯ ವತಿಯಿಂದ ಆಕರ್ಷಕಮಯವಾದಂಥ ಒಂದು ಏನು ನಮ್ಮ ಆರ್ಕಿಡ್ಸ್ಗಳನ್ನು ನಾವು ನೋಡ್ಬೋದು. ಅಲ್ಲಿ ತಾವು ನೋಡ್ತಾ ಇರ್ತೀರಿ ಡೆಂಡ್ರೋಬಿಯಮ್ಮು, ಕ್ಯಾಟ್ಲಿಯಾ ಹೂಗಳನ್ನು ಭಾಳ ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ. ಅದರ ಜೊತೆಗೆ ವಿಶೇಷವಾದ ಇದು ಫೋಲಿಯೇಜ್ ಆಂಥೂರಿಯಂ ಕೂಡ ಇದೆ ಆ ಭಾಗದಲ್ಲಿ. ಮತ್ತು ಇದಕ್ಕೆ ಒಂದು ಭಾಳ ಚಿತ್ತಾಕರ್ಷಕವಾದಂಥ ರೆಡ್ ಕಲರ್ ಕೆಲೆಂಚೋ ಹೂಗಳು ಮತ್ತು ಜೆರೇನಿಯಂ ಹೂಗಳನ್ನು ಕೂಡ ಈ ಭಾಗದಲ್ಲಿ ನೋಡ್ಬೋದಾಗಿದೆ. ಮುಂದುವರಿತಾ ನೋಡೋದಾದರೆ ಭಾಳಷ್ಟು ಪಾಯಿನ್ಸಿಟಿಯಾಗಳು ಕೂಡ ಈ ಒಂದು ಚಳಿಗಾಲಕ್ಕೆ ಹೊಂದ್ಕೊಳ್ತಕ್ಕಂಥ ಹೂಗಳಾಗಿದೆ. ಅಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಚಳಿಗಾಲಕ್ಕೆ ಅತ್ಯಂತ ಭಾಳ ವಿಶೇಷವಾಗಿ ಬರ್ತಕ್ಕಂಥ ಪಾಯಿನ್ಸಿಟಿಯ ಹೂಗಳು. ಮತ್ತು ಇಲ್ಲಿ ವೈವಿಧ್ಯಮಯವಾಗಿ ಏನು ಹೂಗಳನ್ನು ಮಾಡಿದ್ದಾರೆ, ಶ್ವೇತವರ್ಣದ ಸೇವಂತಿಗೆ, ಹಳದಿ ಸೇವಂತಿಗೆ, ವೈಲೆಟ್ಟು, ಪಿಂಕು, ದೆನ್ ಬ್ರೌನ್ ಕಲರ್, ಹೀಗೆ 16 ವರ್ಣದ ಸೇವಂತಿಗೆ ಹೂಗಳ ಕಾರುಬಾರು ಕೂಡ ಸರ್ವರನ್ನು ಒಂದು ಸೆಳಿತಕ್ಕಂಥ ಒಂದು ಆಕರ್ಷಣೆಯನ್ನು ಹೊಂದಿದೆ. ಮತ್ತು ಈ ಭಾಗದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಪೆಂಟಾಸ್ಕಾರ್ನಿಯಾ. ಸೊ ವಿಶೇಷವಾಗಿ 3-4 ವರ್ಣದ ಪೆಂಟಾಸ್ಕಾರ್ನಿಯಾ ಹೂಗಳು ಕೂಡ ಈ ಬಾರಿಯ ಒಂದು ಪ್ರದರ್ಶನದ ವಿಶೇಷ ಅಂತ ನಾವು ಹೇಳ್ಬೋದು. ಸೊ ಮುಂದುವರಿದು ಈ ಒಂದು ಪ್ರದರ್ಶನದ ಒಂದು ಭಾಗವಾಗಿ ಇಲ್ಲಿ ಒಂದು ಪುಷ್ಪ ಪಿರಮಿಡ್ ಇದೆ ಗಾಜಿನ ಮನೆಯ ಪ್ರವೇಶ ದ್ವಾರಕ್ಕೆ ಹೊಂದಿಕೊಂಡಂತೆ. ಸೊ ಇಲ್ಲಿ ಒಂದು ಹೊಸ ಬಗೆಯ ಸೇವಂತಿಗೆ ಹೂಗಳು. ಬಹುಶಃ ಈ ವರ್ಣವನ್ನು ನಾವು ಹಿಂದೆ ನೋಡಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಇದು ತೆಳು ಹಸಿರು ಮತ್ತು ಏನು ಶ್ವೇತವರ್ಣ ಇದು ಮಿಶ್ರಿತವಾದಂಥ ಈ ಒಂದು ಏನು ಸೇವಂತಿಗೆ ಇದೆ, ಇದು ಒಂದು ಹೊಸ ಸೇರ್ಪಡೆ, ಈ ಪ್ರದರ್ಶನಕ್ಕೆ ಒಂದು ಹೊಸ ಸೇರ್ಪಡೆ. ಇದು ನಮ್ಮ ಪ್ರತಿಷ್ಠಿತ ಭಾಗ್ಯಲಕ್ಷ್ಮಿ ಫಾರ್ಮ್ಸ್ ಮತ್ತು ವಿಶೇಷವಾಗಿ ನಮ್ಮ ಏನು ಫ್ಲಾರೆನ್ಸ್ ಫ್ಲೋರಾದಿಂದ ಬಂದಂಥ ಸಸ್ಯಾಗಾರದಿಂದ ಬಂದಂಥ ಹೊಸ ಹೂವಿನ ಸೇರ್ಪಡೆ. ಮತ್ತು ಪಾಯಿನ್ಸಿಟಿಯಾಗಳು ಭಾಳಷ್ಟು ಎತ್ತರದ ತಳಿಗಳನ್ನು ನೋಡ್ತೀವಿ. ಇಲ್ಲಿ ನೋಡ್ತಿರ್ತಕ್ಕಂಥದ್ದು ಕಡು ಕೆಂಪು ವರ್ಣದ ಡ್ವಾರ್ಫ್ ಪಾಯಿನ್ಸಿಟಿಯಾಗಳು. ಹಾಗೆಯೇ ಇದಕ್ಕೆ ಹೊಂದಿಕೊಂಡಂತೆ ವೈಟ್ ಸಾಲ್ವಿಯಾ, ಇದು ಕೂಡ ಭಾಳಷ್ಟು ಡ್ವಾರ್ಫ್ ತಳಿಯ ಒಂದು ವಿಶೇಷವಾದಂಥ ಹೂಗಳು. ಮತ್ತು ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥದ್ದು ನಮಗೆ ಏನಂದರೆ ಡ್ವಾರ್ಫ್ ಸೆಲೋಷಿಯಾ. ಸೊ ಇದು ಈ ಒಂದು ಡೀಪ್ ಪಿಂಕ್ ವರ್ಣದ ಈ ಸೆಲೋಷಿಯಾಗಳು ಭಾಳ ಅಪರೂಪ ಮತ್ತು ಇತ್ತೀಚೆಗೆ ಮಾರುಕಟ್ಟೆಗೆ ಬಂದಿರತಕ್ಕಂಥದ್ದು. ಹಾಗೆಯೇ ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಪಾಯಿನ್ಸಿಟಿಯಾದ ಇನ್ನೊಂದು ವರ್ಣಮಯವಾದಂಥ ಆಕರ್ಷಕವಾದಂಥ ಬಣ್ಣ. ಮತ್ತು ಇಲ್ಲಿ ತಾವು ನೋಡ್ತಿರ್ತಕ್ಕಂಥದ್ದು ಸೇವಂತಿಗೆ, ಬಹಳ ದೊಡ್ಡ ಗಾತ್ರದ ವರ್ಣಮಯವಾದಂಥ ಸೇವಂತಿಗೆ ಹೂಗಳನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಮತ್ತು ಸಾಲ್ವಿಯಾದಲ್ಲಿ ನಾವಲ್ಲಿ ವೈಟ್ ಕಲರ್ ನೋಡಿದ್ವಿ, ಇಲ್ಲಿ ಡೀಪ್ ರೆಡ್ ಕಲರ್
ಸಾಲ್ವೆ ನೋಡ್ತಾ ಇದ್ದೀವಿ. ಮತ್ತು ಸೆಲೋಷ್ಯದಲ್ಲಿ ಸೊ ಕೆಂಪು, ಪಿಂಕು ಮತ್ತು ಹಳದಿ ಕಲರ್ದ ಒಂದು ಏನು ಸೆಲೋಷ್ಯಗಳಿದೆ. ಮತ್ತು ಟೊರೇನಿಯಂ, ಸೊ ಭಾಳ ಆಕರ್ಷಕಮಯವಾದಂಥ ವರ್ಣಮಯವಾದಂಥ ಹೂಗಳಿಂದ ಕಂಗೊಳಿಸ್ತಾ ಇರ್ತಕ್ಕಂಥ ಟೊರೇನಿಯಂ. ಮತ್ತು ಈ ಒಂದು ಭಾಗದಲ್ಲಿ ನೋಡ್ತಾ ಇರ್ತಕ್ಕಂಥ ಸೇವಂತಿಗೆ ಏನಿದೆ ಹಸಿರು ವರ್ಣದ ಒಂದು ರೀತಿ ಟೆನಿಸ್ ಬಾಲ್ ಟೈಪ್ ಕಾಣ್ತಾ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಒಂದು ತಳಿ ಅಭಿವೃದ್ಧಿಯ ಬಹಳ ಮುಂದುವರಿದ ಭಾಗ ಅಂತ ಹೇಳ್ಬೋದು. ನಾವೆಲ್ಲರೂ ಕೂಡ ಒಂದು ಹೂ ಅಂದರೆ ಭಾಳಷ್ಟು ಒಂದು ಓಪನ್ ಆದಂಥ ಹೂಗಳನ್ನ ನೋಡ್ತಾ ಇದ್ವಿ. ಆದರೆ ಈ ರೀತಿಯ ಹಸಿರು ವರ್ಣದ ಸೇವಂತಿಗೆ ಇದು ಬಹಳ ಒಂದು ಇತ್ತೀಚಿನ ಬೆಳವಣಿಗೆ, ಇತ್ತೀಚಿನ ಸೇರ್ಪಡೆ. ಮತ್ತು ಇದು ಒಂದು ಆಕರ್ಷಕವಾದಂಥ ಕ್ಯಾಲಾ ಲಿಲ್ಲೀಸು. ಕ್ಯಾಲಾ ಲಿಲ್ಲಿಗಳಲ್ಲಿ 5-6 ವರ್ಣಗಳಿದೆ. ಅದರಲ್ಲಿ ಈ ಬಾರಿ ನಾವು ಆಕರ್ಷಕವಾದಂಥ ಹಳದಿ ಬಣ್ಣದ ಒಂದು ಕ್ಯಾಲಾ ಲಿಲ್ಲಿಯ ಪ್ರದರ್ಶನವನ್ನು ಕೂಡ ಇಲ್ಲಿ ನಾವು ಮಾಡಿದ್ದೇವೆ. ಮತ್ತು ಸೇವಂತಿಗೆಯ ಇನ್ನೊಂದು ಹೊಸ ಸೇರ್ಪಡೆ ಅಂತಂದರೆ, ಸೊ ಏನಿಲ್ಲಿ ಬ್ರೌನ್ ಕಲರ್ ಹೆಡ್ ಟೈಪು ಇರತಕ್ಕಂಥ ಸೇವಂತಿಗೆ, ಇದು ಕೂಡ ಒಂದು ರೀತಿ ಹೊಸ ಸೇವಂತಿಗೆ ಹೊಸ ಸೇರ್ಪಡೆ ಅಂತಲೇ ನಾವು ಹೇಳ್ಬೋದು. ಮತ್ತು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಡ್ವಾರ್ಫ್ ಆಂಥೋರಿಯಮ್ಸ್. ಸೊ ಆಂಥೋರಿಯಂನಲ್ಲಿ ಹಲವಾರು ಬಗೆಗಳಿದೆ. ಸೊ ಈ ಬಾರಿ ನಾವು ಕಡು ಕೆಂಪು ಮತ್ತು ತಿಳಿ ವರ್ಣದ ಏನು ಸೇವಂತಿಗೆಯನ್ನು ನಾವು ಬಳಸಿದ್ದೀವಿ. ಸೊ ನೋಡಿ, ಸೇವಂತಿಗೆನಲ್ಲಿ ಎಷ್ಟೊಂದು ವೈವಿಧ್ಯವಾದಂಥ ತಳಿಗಳಿದೆ. ಅಲ್ಲಿ ನೀವು ಹಸಿರು ಬಣ್ಣ ನೋಡಿದ್ರಿ, ಇಲ್ಲಿ ಕಂದು ಬಣ್ಣ ನೋಡಿದ್ವಿ. ಇದು ಬಿಳಿ ಅಂದರೆ ಶ್ವೇತ ವರ್ಣದ ಸೇವಂತಿಗೆ. ಬಹುಶಃ ಇವೆಲ್ಲವೂ ಕೂಡ ಒಂದು ಸೇವಂತಿಗೆಯ ಏನು ತಳಿ ಅಭಿವೃದ್ಧಿನಲ್ಲಿ ಹೊಸ ಹೊಸ ಸೇರ್ಪಡೆಗಳಾಗಿವೆ. ಸೊ ಹಾಗೆ ಇಲ್ಲಿ ನೀವು ಮೆಲಪೋಡಿಯಂ ಕೂಡ ನೋಡ್ಬೋದು. ಒಂದು ಆಕರ್ಷಕವಾಗಿ ಹೂ ಬಿಟ್ಟಂಥ ಮೆಲಪೋಡಿಯಂ ಹೂಗಳಿದೆ. ಮತ್ತು ಈ ಬಾರಿ ನಾವು ಈ ಕಂಬಗಳಲ್ಲಿ ಕೇವಲ ಹೂ ಜೋಡಣೆಯನ್ನು ಮಾಡ್ತಾ ಇದ್ವಿ. ಇದು ತೇಜಸ್ವಿ ವಿಸ್ಮಯದ ಒಂದು ಭಾಗವಾಗಿರೋದ್ರಿಂದ ಸೊ ಫಲ ಪುಷ್ಪಗಳಿಗೂ ಕೂಡ ಆದ್ಯತೆ ಕೊಡುವ ಒಂದು ನಿಟ್ಟಿನಲ್ಲಿ ಸೊ ಅಲ್ಲಿ ನೀವು ನೋಡ್ತಿರ್ಬೋದು, ಅಡಿಕೆ ಗೊಂಚಲಿರ್ಬೋದು, ಬ್ರಿಂಜಾಲ್ ಇರ್ಬೋದು, ಚೌಚೌ ಇರ್ಬೋದು, ಹೀಗೆ ಹಲವಾರು ವರ್ಣಮಯವಾದಂಥ ತರಕಾರಿ ಮತ್ತು ಹೂಗಳು ಮತ್ತು ಕಾಯಿ ಪಲ್ಯಗಳನ್ನು ಕೂಡ ಹೂಗಳ ಜೊತೆ ಸೇರಿಸಿರ್ತಕ್ಕಂಥದ್ದು ಒಂದು ವಿಶೇಷ ಅಂತ ಹೇಳ್ಬೋದು. ಮತ್ತು ಈ ಒಂದು ಭಾಗದಲ್ಲಿ ಡಯಾಂಥಸ್ ಹೂಗಳ ಒಂದು ಸುಂದರವಾದಂಥ ಒಂದು ಅರೇಂಜ್ಮೆಂಟ್ಸ್ ಇದೆ. ಸೊ ಈ ಕಾಲಕ್ಕೆ ವಿಶೇಷವಾಗಿ ಹೂ ಬಿಡ್ತಕ್ಕಂಥ ಡಯಾಂಥಸ್. ಮತ್ತು ಡೇಲಿಯಾ ತಮಗೆ ಗೊತ್ತಿದೆ, ಬಹಳ ದೊಡ್ಡ ಗಾತ್ರದ ಒಂದು ಹೂಗಳನ್ನ ಬಿಡ್ತಕ್ಕಂಥ ವಿಶೇಷ ವರ್ಣದ ಹೂ ಡೇಲಿಯಾ. ಇನ್ನು ಬೋಗನ್ವಿಲ್ಲಾ. ಸೊ ಬೋಗನ್ವಿಲ್ಲಾ ಪೇಪರ್ ಹೂ ಅಂತ ಏನು ಹೇಳ್ತೀವಿ ನಾವು, ಇದಂತೂ ವರ್ಣಮಯವಾದಂಥ ಬಹಳ ಏನು ಡ್ವಾರ್ಫ್ ಜಾತಿಗೆ ಸೇರಿದಂಥ ನಮ್ಮ ಬೋಗನ್ವಿಲ್ಲಾಗಳನ್ನ ನಾವು ನೋಡ್ಬೋದು. ಮತ್ತು ಡೇಲಿಯಾ ಹೂಗಳು ಬೆಂಗಳೂರಿನಲ್ಲಿ ಬಹಳಷ್ಟು ಹಿಂದಿನ ತಳಿಗಳೇನಿತ್ತು, ದೊಡ್ಡ ಗಾತ್ರದ ಹೂಗಳನ್ನು ಮತ್ತು ವರ್ಣಮಯವಾದ ಹೂಗಳನ್ನ ನೋಡ್ಬೋದಾಗಿತ್ತು. ಇದರಲ್ಲೂ ಕೂಡ ಪ್ರಸ್ತುತ ಒಂದು ಡ್ವಾರ್ಫ್ ಟೈಪ್ ಆಫ್ ಡೇಲಿಯಾಗಳು ಬಂದಿದೆ. ಬಟ್ ಈ ಬಾರಿ ನಾವು ಒಂದು ಸೆಮಿ ಡ್ವಾರ್ಫ್ ಟೈಪ್ ಆಫ್ ಡೇಲಿಯಾಗಳನ್ನ ಈ ಒಂದು ಪ್ರದರ್ಶನದಲ್ಲಿ ಅರೇಂಜ್ ಮಾಡಿದ್ದೇವೆ. ಸೊ ಹಾಗೇನೆ ಇಲ್ಲಿ ತೇಜಸ್ವಿಯವರ ಒಂದು ಪುಷ್ಪ ಪ್ರತಿರೂಪದ ನಿರುತ್ತರದ ಒಂದು ಆಕೃತಿಯನ್ನು ನಾವು ಸೇವಂತಿಗೆ ಹೂಗಳಿಂದಲೇ ಮಾಡಿದ್ದೇವೆ. ಕಡು ಕೆಂಪು ಮತ್ತು ಶ್ವೇತವರ್ಣ ಹಾಗೂ ಕಂದು ಬಣ್ಣದ ಸೇವಂತಿಗೆ ಹೂಗಳನ್ನು ಬಳಸಿ ಸೊ ಈ ಬಾರಿಯ ಒಂದು ಪ್ರದರ್ಶನದ ಮುಖ್ಯ ಆಕರ್ಷಣೆಯಾದಂಥ ತೇಜಸ್ವಿಯವರ ನಿರುತ್ತರದ ಪುಷ್ಪ ಮಾದರಿ ಮನೆಯನ್ನು ಇಲ್ಲಿ ಸೃಷ್ಟಿ ಮಾಡಲಾಗಿದೆ. ಮತ್ತು ಇಲ್ಲಿ ಭಾಳ ವಿಶೇಷವಾಗಿ ನೆನ್ಕೊಳ್ಬೇಕಾದಂಥ ಕೆಲವು ಕಾಯಿ ಪಲ್ಯಗಳನ್ನು ಕೂಡ ಪ್ರದರ್ಶನದಲ್ಲಿಟ್ಟಿದ್ದೇವೆ. ಅಲ್ಲಿರ್ತಕ್ಕಂಥದ್ದು ಒಂದು ವಿಶೇಷವಾದಂಥ ಕುಂಬಳ ಜಾತಿಯ ಕಾಯಿಗಳಿರ್ಬೋದು. ಮತ್ತು ಇಲ್ಲಿರ್ತಕ್ಕಂಥ ಕೆಲವು ವಿಶೇಷ ಬಗೆಯ ಆರ್ಕಿಡ್ಸನ್ನು ಕೂಡ ಇಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ದೇವೆ. ಮತ್ತು ಇಲ್ಲಿ ತಾವು ನೋಡ್ತಿರ್ತಕ್ಕಂಥ ಭಾಳ ಉದ್ದನೆಯ ಕಾಯಿಗಳೇನಿದೆ, ಇದು ಎಂಟಿಡಾ ಸ್ಪ್ಲೆಂಡೆನ್ಸ್ ಅಂತ ಒಂದು ಲಯನಸ್, ಅಂದರೆ ಇದು ಒಂದು ಭಾಳಷ್ಟು ವೇಗವಾಗಿ ಬೆಳೀತಕ್ಕಂಥ ಕ್ಲೈಂಬರ್ ಜಾತಿಯ ಒಂದು ವಿಶೇಷವಾದಂಥ ಕ್ಲೈಂಬರ್ ಅದು ಈ ರೀತಿಯ ಒಂದು ಕಾಯಿಗಳನ್ನು ದೊಡ್ಡ ಗಾತ್ರದಲ್ಲಿ ಬಿಡುತ್ತೆ. ಮತ್ತು ಇಲ್ಲಿ ತಾವು ನೋಡ್ತಾ ಇರ್ಬೋದು, ಇದನ್ನು ಕ್ರೆಸೆನ್ಷಿಯಾ ಕುಜಿಟೆ ಅಂತ ವೈಜ್ಞಾನಿಕವಾಗಿ ಕರಿತೀವಿ. ಮತ್ತು ಇದನ್ನು ಬೆಗ್ಗರ್ಸ್ ಬೌಲ್, ಭಿಕ್ಷುಕನ ಬಕರೆ ಅಥವಾ ಸನ್ಯಾಸಿ ಬಕರೆ ಅಂತ ಕರಿತೀವಿ. ಸೊ ಹಾಗಾಗಿ ಪುಷ್ಪಗಳ ಜೊತೆ ಫಲಗಳನ್ನು ಕೂಡ ಈ ಬಾರಿ ಸೇರಿಸಿರ್ತಕ್ಕಂಥದ್ದು ಒಂದು ವಿಶೇಷ ಅಂತ ಹೇಳ್ಬೋದು.